ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು IPL ಬಗ್ಗೆ ಮಾತಾಡ್ತಾ ಇದ್ವಿ. ಸೊ IPL ಇವಾಗ ಯಾವ ಸ್ಟೇಜಲ್ಲಿದೆ, ಹೇಗೆ ಇದೆ ಅಂತ ನಮಗೆ ಗೊತ್ತಿದೆ. ಸೊ ತುಂಬಾ ಥ್ರಿಲ್ಲಿಂಗ್ ಆಗಿ ಇವಾಗ ನಡೀತಿರೋವಂಥದ್ದು. ಸೊ ಇವಾಗ ಫಸ್ಟು ಯಾವ್ಯಾವ ಆರ್ಡರಲ್ಲಿದೆ, ಯಾವ ಟೇಬಲ್ ಪಾಯಿಂಟಲ್ಲಿ ಯಾವ್ದು ಫಸ್ಟ್ ಇದೆ ಏನು ಅಂತ ನೋಡ್ಬಿಡೋಣ. ಸೊ ನಾವು ಫಸ್ಟ್ ನೋಡೋದಾದರೆ ಮುಂಬೈ ಇಂಡಿಯನ್ಸ್ ಇರೋದು. ಸೊ ಮುಂಬೈ ಇಂಡಿಯನ್ಸ್ಗೆ 14 ಪಾಯಿಂಟ್ಸ್ ಇದೆ. ಅದಾದಮೇಲೆ GT ಅಂದರೆ ಗುಜರಾತ್ ಟೈಟನ್ಸ್, ಅವ್ರಿಗೂ ಕೂಡ ಅಷ್ಟೇ ಇವಾಗ 14 ಪಾಯಿಂಟ್ಸ್ ಇದೆ. ಅದಾದಮೇಲೆ ಇರೋದು ನಾವು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು. ಸೊ ಅವ್ರು ನಮಗೂ ಅಷ್ಟೇ ಇವಾಗ ಸದ್ಯಕ್ಕೆ ಇರುವಂಥದ್ದು 14 ಪಾಯಿಂಟ್ಸ್. ಸೊ 3 ಟೀಮ್ಗಳು ಅಷ್ಟೇ ಟೈ ಆಗಿದೆ. ಇವತ್ತು ನಮ್ಮ ಮ್ಯಾಚ್ ಇದೆ. ಸೊ ನಾವು ಗೆದ್ದರೆ ಮತ್ತೆ ಮೇಲೆ ಹೋಗ್ತೀವಿ. 4ನೇ ಟೀಮ್ ಇರೋದು ಪಂಜಾಬ್ ಕಿಂಗ್ಸ್. ಸೊ ಅವ್ರಿಗೆ ಇವಾಗ 13 ಪಾಯಿಂಟ್ಸ್ ಇದೆ. ಸೊ ಒಂದು ಗೇಮ್ ಅವ್ರದ್ದು ವಾಶೌಟ್ ಆಯಿತು ಅನ್ನೋ ಕಾರಣಕ್ಕೆ ಅವ್ರಿಗೆ ಈಚ್ ಪಾಯಿಂಟ್ 1-1 ಬಂತು ಅಲ್ವಾ. ಸೊ ಆ ಟೈಮಲ್ಲಿ ಇವರಿಗೆ ಸಿಂಗಲ್ ಪಾಯಿಂಟ್ ಬಂದಾಗ ಅದು ಇವಾಗ ಅವರು ಆಡ್ ನಂಬರಲ್ಲಿ ಕೂತಿರೋದು. ಬಟ್ ಸ್ಟಿಲ್ ಅವರು ಕೂಡ ಇವಾಗ ಟಾಪ್ 4ಅಲ್ಲಿದ್ದಾರೆ. ಸೊ ಈ 4 ಟೀಮು ಇವಾಗ ಟಾಪ್ 4ಅಲ್ಲಿ ಇರೋವಂಥದ್ದು. ಇನ್ನು ಕೆಳಗಡೆ ರೇಸಲ್ಲಂತೂ ಇನ್ನು ಡೆಲ್ಲಿ ಕ್ಯಾಪಿಟಲ್ಸ್ ಕೂಡ ಇದ್ದಾರೆ. ಸೊ ಡೆಲ್ಲಿ ಕ್ಯಾಪಿಟಲ್ಸಲ್ಲಿ ನಾವು ನೋಡಿದಾಗ ಅವರು ಕೂಡ ಅಷ್ಟೇ 12 ಪಾಯಿಂಟ್ಗಳಲ್ಲಿದ್ದಾರೆ. ಅದಾದಮೇಲೆ ಲಕ್ನೌ ಸೂಪರ್ ಜೈಂಟ್ಸ್ ಕೂಡ ಅಷ್ಟೇ, ಅವರು 10 ಪಾಯಿಂಟ್ಸಲ್ಲಿ ಇದ್ದಾರೆ. ಸೊ LSG ಅವರು ಕೂಡ ರೇಸಲ್ಲಿ ಇದ್ದಾರೆ. ಅಕಸ್ಮಾತ್ ಅವರು ಎಲ್ಲ ಗೇಮ್ಸು ಮುಂದೆ ಗೆದ್ದರೆ, ಇಲ್ಲಾಂದರೆ ಅವರು ರೇಸಿಂದ ಹೊರಗಡೆ ಹೋಗ್ತಾರೆ. ಬಟ್ ಡೆಲ್ಲಿ ಕ್ಯಾಪಿಟಲ್ಸ್ ಮಾತ್ರ ಅವರಿನ್ನು ರೇಸಲ್ಲಿ ಇದ್ದಾರೆ ಅಂತ ಹೇಳ್ಬೋದು. ಅದಾದಮೇಲೆ ಕೋಲ್ಕತ್ತಾ ನೈಟ್ ರೈಡರ್ಸ್, ಸೊ ಇವ್ರಿಗೂ ಕೂಡ 9 ಪಾಯಿಂಟ್ ಇದೆ. ಇವರು ಕೂಡ ಆಡ್ ನಂಬರಲ್ಲಿ ಇರುವಂಥದ್ದು. ಇವ್ರಿಗೆ ಇವಾಗ ಆ್ಯಕ್ಚುಲಿ ಈ ಸತಿ ಪ್ಲೇ ಆಫ್ಸ್ ಕಷ್ಟ ಇದೆ ಅಂತ ಹೇಳ್ಬೋದು. ಲಾಸ್ಟ್ ಟೈಮ್ ಏನೋ ಚಾಂಪಿಯನ್ಸ್ ಆಗಿದ್ದರು, ಬಟ್ ಈ ಟೈಮ್ ಪ್ಲೇ ಆಫ್ಸಿಗೆ ಬರೋದು ಕಷ್ಟ ಇದೆ. ಸೊ ಇವಾಗ ಆಲ್ರೆಡಿ ಟೇಬಲ್ ಟಾಪರ್ಸಲ್ಲಿ ನಾವು ನೋಡಿದಾಗ ಎಲ್ಲರೂ 3 ಟೀಮ್ಗಳು ಆಲ್ರೆಡಿ ಟೈ ಆಗಿದೆ. ಇನ್ನು ಒಂದು ಟೀಮ್ 2 ಪಾಯಿಂಟಿಂದ ಹಿಂದೆ ಇರೋದಷ್ಟೇ. ಸೊ ಈ ಥರ ಪಾಯಿಂಟ್ಸ್ ಇದ್ದಾಗ ಈ ಥರ ತುಂಬ ಕಡಿಮೆ ಪಾಯಿಂಟ್ಸ್ ಇರೋರು ಎಲ್ಲ ಗೇಮ್ಸ್ನು ಗೆದ್ದು ಮತ್ತೆ ಪ್ಲೇ ಆಫಿಗೆ ಬರೋದು ಈ ಸೀಸನಲ್ಲಿ ಸ್ವಲ್ಪ ಕಷ್ಟ ಅನ್ನಿಸಿದೆ. ಲಾಸ್ಟ್ ಟೈಮ್ ಏನೋ RCB ಕಮ್ ಬ್ಯಾಕ್ ಮಾಡಿತ್ತು, ಬಟ್ ಎಲ್ಲ ಸೀಸನಲ್ಲೂ ಎಲ್ಲ ಟೀಮ್ಸ್ಗೂ ಅದೇ ಥರ ಚಾನ್ಸ್ ಸಿಗೋದಿಲ್ಲ, ಅದೇ ಥರ ಲಕ್ ಕೂಡ ಇರೋದಿಲ್ಲ. ಸೊ ಈ ಸತಿ ನಾವು ಟೇಬಲ್ ತುಂಬ ಬಾಟಮಲ್ಲಿ ನಾವು ನೋಡೋದಾದರೆ ಒಂದು CSK ಆಲ್ರೆಡಿ ಇವಾಗ ಎಲಿಮಿನೇಟ್ ಆಗಿದೆ. ಬಟ್ ಸ್ಟಿಲ್ ಅವರ ಏನೆಲ್ಲ ಆಟಗಳಿನ್ನೂ ಇದ್ದಾವೆ, ಆಟಗಳನ್ನ ಆಡ್ತಾ ಇದ್ದಾರೆ ಅವರು. ಅದಾದಮೇಲೆ ಟಾಪ್ 9th ಕೂಡ ಅಷ್ಟೇ ಸನ್ರೈಸ್ ಹೈದರಾಬಾದ್ ಅವ್ರು ಕೂಡ ಇರ್ತಾರೆ. ಸೊ ಅವರು ಕೂಡ ಅಷ್ಟೇ ಇವಾಗ ಆಟದಿಂದ ಔಟ್ ಆದಂಗೆ ಅಫಿಷಿಯಲ್ ಆಗಿ ಇನ್ನೂ ಹೋಗಿಲ್ಲ ಅಷ್ಟೇ. ಬಿಟ್ಟರೆ ಇನ್ನು ಅವ್ರಿಗೆ ಚಾನ್ಸಸ್ ಅನ್ನೋದು 0% ಆಗೋಗಿದೆ ಪ್ಲೇ ಆಫ್ಸಿಗೆಲ್ಲ ಬರೋದು. ಸೊ ಇವಾಗ ಟಾಪ್ 4ಅಲ್ಲಿ ನೋಡೋದು MI, GT ಮತ್ತು RCB ಮತ್ತು PVKS ಅಂತ ಹೇಳ್ಬೋದು. ಸೊ ಇವತ್ತು ನಮ್ಮ RCB ಮ್ಯಾಚ್ ಇದೆ. ಸೊ RCB ಇವತ್ತು CSK. ಸೊ ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಇವಾಗ ಆಲ್ರೆಡಿ ನಮ್ಮ RCB ಟಾಪ್ 3ಅಲ್ಲಿ ಇದೆ. ಟಾಪ್ 1ಅಲ್ಲಿ ಇತ್ತು ಮೊನ್ನೆ ಎಲ್ಲ, ಬಟ್ GT ಮತ್ತು MI ಎಲ್ಲ ಗೆದ್ದು ಅವರು ಮೇಲ್ಗಡೆ ಹೋಗಿದ್ದಾರೆ. ಸೊ RCB 3rd ಪ್ಲೇಸಿಗೆ ಬಂದಿದೆ. RCB 3rd ಪ್ಲೇಸ್ ಬಂದಿದೆ. ಬಟ್ ಇವಾಗ RCB ಆಪೋನೆಂಟ್ ಆಗಿಬಿಟ್ಟು CSK ಆಡ್ತಾ ಇರೋವಂಥದ್ದು. ಸೊ ಈವೊಂದು CSK ಇವತ್ತು ಗೆದ್ದರೂ ಕೂಡ ಅಷ್ಟೇ ಅವ್ರಿಗೆ ಏನು ಮ್ಯಾಟರ್ ಆಗೋದಿಲ್ಲ ಅದು, ಯಾಕಂದರೆ ಅವರಿಗೆ ಆಲ್ರೆಡಿ ಔಟ್ ಆಗಿರೋ ಥರ ಇರೋದು. ಬಟ್ ಅಕಸ್ಮಾತ್ ಅವರ ಗೆದ್ದರೆ ನಮ್ಮ RCBಗೆ ಎಫೆಕ್ಟ್ ಕೊಡುತ್ತೆ ಅದು, ಯಾಕಂದರೆ ನಮಗೆ ಆಲ್ರೆಡಿ 3rd ಪ್ಲೇಸಲ್ಲಿದ್ದೀವಿ. ಅಕಸ್ಮಾತ್ ನಾವು ಟಾಪ್ 2ಅಲ್ಲಿ ಮುಗಿಸ್ಬೇಕು ಅಂದರೆ ಅದು ನಮಗೆ ತುಂಬ ಕಷ್ಟ ಆಗುತ್ತೆ. ಇನ್ನು ಉಳಿದಿದ್ದು ಇನ್ನು 3 ಮ್ಯಾಚಸ್ ಗೆದ್ದರೆ ಖಂಡಿತವಾಗ್ಲೂ ಹೋಗ್ತೀವಿ. ಬಟ್ ಸ್ಟಿಲ್ ಈ ಒಂದು ಗೆಲುವು ಕೂಡ ನಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇವತ್ತು RCB ಮತ್ತು CSKಯಲ್ಲಿ RCB ಗೆಲ್ಲುವಂಥದ್ದು ತುಂಬ ಇಂಪಾರ್ಟೆಂಟ್ ಇದೆ. ಅದರೊಳಗೂ ವಿತ್ ಅ ಗುಡ್ ರನ್ ರೇಟ್ ಅಂತ ಹೇಳ್ಬೋದು. ಯಾಕಂದರೆ ಒಂದು ಒಳ್ಳೆಯ ರನ್ಸ್ ಅಂತ ತೊಗೊಂಡ್ರೆ, ಒಂದು ಒಳ್ಳೆಯ ರನ್ಸ್ನ ಗೆದ್ದರೆ ಅವರು ಅಕಸ್ಮಾತ್ ರನ್ ರೇಟ್ ಕೂಡ ಚೆನ್ನಾಗಿ ಇನ್ಕ್ರೀಸ್ ಆಗುತ್ತೆ. ಈಗ ಆಲ್ರೆಡಿ ಆಗಿರೋ ಗೇಮ್ಸಲ್ಲಿ ನಾವು ನೋಡೋದಾದರೆ ತುಂಬ ಮಾರ್ಜಿನ್ ಏನೂ ಸಿಕ್ಕಿರಲಿಲ್ಲ ನಮಗೆ. ಸೊ ಚೆನ್ನಾಗೇ ಗೆದ್ದಿದ್ವಿ, ಬಟ್ ತುಂಬ ಮಾರ್ಜಿನಲ್ಲಿ ಸಿಕ್ಕಿರಲಿಲ್ಲ ಗೆದ್ದಿರೋದು. ಸೊ ಇವತ್ತು ಅಟ್ಲೀಸ್ಟ್ ಆ ಥರ ಸಿಕ್ಕರೆ ಚೆನ್ನಾಗಿರುತ್ತೆ. ಬಟ್ ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಬ್ಯಾಂಗ್ಳೂರಲ್ಲಿ ಮಳೆ ಹೇಗೆ ಆಗ್ತಾಯಿದೆ ಅನ್ನೋದು ನಮ್ಮೆಲ್ಲರಿಗೂ ಗೊತ್ತು. ಸೊ ಕಳೆದ 2 ದಿನಗಳಿಂದ ಅಂತೂ ತುಂಬಾ ಜೋರು ಮಳೆ ಇದೆ. ಸೊ ಇವತ್ತು ಹೇಗಾಗುತ್ತೆ ಅಂತ ಕೂಡ ನೋಡಬೇಕು. ಬಟ್ ವೆದರ್ ರಿಪೋರ್ಟಿಂಗಲ್ಲಿ ನಾವು ನೋಡಿದಾಗ ಕೂಡ ಅಷ್ಟೇ ಇವತ್ತು ಮಳೆ ಇದೆ ಅಂತಲೇ ಅದು ಕೂಡ ತೋರಿಸ್ತಾ ಇರೋದು. ಅಕಸ್ಮಾತ್ ನಮ್ಮ ಲಕ್ ಏನಾದರೂ ಚೆನ್ನಾಗಿದ್ದರೆ ಮಳೆ ಅಟ್ಲೀಸ್ಟ್ ಬೇಗ ನಿಂತೋಗಿ ಆಡೋಕ್ಕೆ ಅವಕಾಶ ಮಾಡಿಕೊಟ್ರೆ ತುಂಬಾ ಚೆನ್ನಾಗಿರುತ್ತೆ. ಬಟ್ ಏನಾಗುತ್ತೆ ಲೆಟ್ಸ್ ಸಿ. ಸೊ ಇವಾಗ ಆಲ್ರೆಡಿ ಟೈಮ್ ಅಂದ್ಬಿಟ್ಟು 6 o'clock ಆಗಿದೆ. ಸೊ ಇವಾಗಂತೂ ಇನ್ನೂ ಏನೂ ಮಳೆ ಇಲ್ಲ. ಮುಂದೆ ಏನಾದರೂ ಆಗುತ್ತಾ ನೋಡಬೇಕು. ಬಟ್ ಆಗಿಲ್ಲ ಅಂದರೆ ಇವತ್ತೊಂದು ದಿನ ಚೆನ್ನಾಗಿರುತ್ತೆ. ಅಟ್ಲೀಸ್ಟ್ ನಾವು ಈ ಒಂದು ಮ್ಯಾಚ್ನ ನೋಡ್ಬೋದು, RCB ಮತ್ತು CSK. ಸೊ ಈ ಒಂದು ಸೀಸನ್ನ CSK ಜೊತೆ ನಮ್ಮ RCBದು ಲಾಸ್ಟ್ ಮ್ಯಾಚ್ ಆಗಿರುತ್ತೆ ಇದು. ಸೊ ಚೆನ್ನಾಗಿ ನಾವು ಕೂಡ ಆಟಾಡಿ ತೋರಿಸ್ಬೋದು ಅಂತ. ಸೊ ನಿಮ್ಗೇನು ಅನಿಸುತ್ತೆ, ಇವತ್ತು ಮಳೆ ಆಗುತ್ತಾ ಇಲ್ವಾ ಅಂತ ಕೂಡ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಮತ್ತು ಅಕಸ್ಮಾತ್ ಮಳೆ ಆಗಿಲ್ಲ ಅಂದರೆ ಯಾರು ಗೆಲ್ತಾರೆ ಅಂತ ಕೂಡ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನ ಮರಿಬೇಡಿ. ಇವಾಗ ನಮ್ಮ ಕೊಹ್ಲಿಯವರು ಕೂಡ ಅಷ್ಟೇ ಕೊಟ್ಟಿರೋ ಸ್ಟೇಟ್ಮೆಂಟ್ ಪ್ರಕಾರ ಹಿಂದಿನ ಗೇಮಲ್ಲಿ ಕೂಡ ಅಷ್ಟೇ ಒಂದು 15 to 20 ರನ್ಸ್ ಮಾರ್ಜಿನಿಂದ ಗೆದ್ದಿದ್ದರೆ ಇನ್ನೂ ಚೆನ್ನಾಗಿರ್ತಿತ್ತು ಅಂತ. ಸೊ ಡೆಫಿನೆಟ್ಲಿ ಈ ಟೈಮ್ ಅವರು ಆಟ ಆಡ್ತಾರೆ, ಖಂಡಿತವಾಗ್ಲೂ ಏಮ್ ಮಾಡ್ತಾ ಇದ್ದಾರೆ ಒಂದು ಒಳ್ಳೆಯ ರನ್ಸಿಂದ ಗೆಲ್ಲಬೇಕು ಅಂತ. ಹೋಪ್ಸೋ ಹಾಗೆ ಗೆಲ್ತಾರೆ ಅಂತ. ಸೊ ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು. ಸೊ ನೋಡೋಣ ಇವತ್ತಿನ ಮ್ಯಾಚ್ ಹೇಗಾಗುತ್ತೆ ಏನು ಅಂತ. ಸೊ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.